ನನ್ನ ಹೆಸರು ಗೋವಿಂದರಾಜ್ ಅಂತ. ನಾವು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ವಿ. ವಿಷಯ ಏನು ಅಂತಂದ್ರೆ, ರಾಷ್ಟ್ರ ಧ್ವಜಗಳ ಬಗ್ಗೆ ಈಗ ಈ ಆಗಸ್ಟ್ 15 ಮತ್ತು ಜನವರಿ 26ರಂದು ನಾವು ಧ್ವಜಾರೋಹಣ ಮಾಡಿದಾಗ ಕೆಲವೊಮ್ಮೆ ಈ ರಾಷ್ಟ್ರ ಧ್ವಜಕ್ಕೆ ಆಗೋ ಅಪಮಾನಗಳನ್ನ ತಡೆಯುವ ನಿಟ್ಟಿನಲ್ಲಿ ಯಾವ ರೀತಿ ನಾವು ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಒಂದು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮಗೆ ಆಗಸ್ಟ್ 15 ಜನವರಿ 26 ಅಂದ್ರೆ ನಮಗೆ ರಾಷ್ಟ್ರ ಧ್ವಜ ಅಂದ್ರೆ ಒಂದು ರಾಷ್ಟ್ರ ಧ್ವಜ ಅನ್ನೋದು ಒಂದು ರಾಷ್ಟ್ರದ ಒಂದು ಆತ್ಮವಾಗಿದೆ. ಅದನ್ನ ನಾವು ಹೆಮ್ಮೆಯಿಂದ ಆ ದಿನ ಏನೋ ಧ್ವಜಾರೋಹಣ ಮಾಡ್ತೇವೆ. ಮತ್ತೆ ಅದೇ ಸಂಜೆ ನೋಡಿದ್ರೆ ನಾವು ಅದೇ ಧ್ವಜಗಳು ಎಲ್ಲೆಂದ್ರಲ್ಲಿ ಚರಂಡಿಗಳಲ್ಲಿ, ರಸ್ತೆಗಳಲ್ಲಿ, ತಿಪ್ಪೆಗಳಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಹಾಕಿರ್ತೀವಿ. ಕೆಲವೊಂದ್ಸಲ ಈ ಪ್ಲಾಸ್ಟಿಕ್ ಧ್ವಜಗಳು ಬಹಳ ದಿನಗಳಾದ್ರೂ ಸಹ ತಿಪ್ಪೆಯಲ್ಲಿ ಕೊಳತು ಬಹಳ ನೋವಾಗ್ತಾ ಇರುತ್ತೆ. ಒಂದು ರಾಷ್ಟ್ರದ ಆತ್ಮವಾದ ಒಂದು ರಾಷ್ಟ್ರ ಧ್ವಜಕ್ಕೆ ಆಗ್ತಾ ಇರೋ ಅಪಮಾನಗಳನ್ನ ನಾವು ತಡೆಯೋ ನಿಟ್ಟಿನಲ್ಲಿ ಸಾರ್ವಜನಿಕರಾದ ನಾವು ಬಹಳ ವಿಫಲರಾಗಿದೆ ಅಂತಲೇ ಹೇಳ್ಬೇಕಾಗತ್ತೆ. ನಾವು ಒಂದು ಸಿನಿಮಾದಲ್ಲಿ ಒಬ್ಬ ಖಳನಾಯಕ ರಾಷ್ಟ್ರ ಧ್ವಜವನ್ನ ಕೆಳಗೆ ಬೀಳಿಸಿದಾಗ ಒಬ್ಬ ನಾಯಕ ಹಿಡ್ಕೊಂಡಾಗ ನಾವು ಹೆಮ್ಮೆಯಿಂದ ಅದನ್ನ ಕೈ ತಡ್ತೀವಿ ನಾವು ಚಿತ್ರಮಂದಿರದಲ್ಲಿ. ಆದ್ರೆ ಅದೇ ನಿಜ ಜೀವನದಲ್ಲಿ ನಾವು ಒಂದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಯ್ತಿದ್ರು ಸಹ ನಾವು ನೋಡ್ಕೊಂಡು ಸುಮ್ಮನೆ ಇರೋದು ನಮ್ಮ ವಿಪರ್ಯಾಸ ಅಂತ ಹೇಳ್ಬೇಕಾಗಿದೆ. ಹಾಗಾಗಿ ನಾವು ಈಗ ಈ ಸರ್ಕಾರದಿಂದ ರಾಷ್ಟ್ರ ಧ್ವಜದ ಬಗ್ಗೆನೇ ಒಂದು ಸಪರೇಟ್ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ಸಂದರ್ಭಗಳಲ್ಲಿ ರಾಷ್ಟ್ರ ಧ್ವಜಕ್ಕೆ ಯಾವುದೇ ರೀತಿಯ ಅಪಮಾನಗಳು ಆಗದಂತೆ ಒಂದು ಜಾಗರೂಕ ವಹಿಸಬೇಕು, ಒಂದು ನಮ್ಮ ಮನವಿ. ಎರಡನೇದು, ಪ್ರತಿ ಶಾಲೆಯಲ್ಲೂ ರಾಷ್ಟ್ರ ಧ್ವಜದ ಬಗ್ಗೆ ಮಕ್ಕಳಲ್ಲಿ, ಯಾಕೆಂದ್ರೆ ಬೆಳವಣಿಗೆಯಲ್ಲಿ ಮಕ್ಕಳಿಗೆ ರಾಷ್ಟ್ರ ಧ್ವಜದ ಒಂದು ಗೌರವ, ಒಂದು ಹೆಮ್ಮೆಯ ಒಂದು ವಿಷಯಗಳನ್ನು ತಿಳಿಸಿ ನಾವು ನೋಡೋ ನಿಟ್ಟಿನಲ್ಲಿ ಒಂದು ನಮ್ಗಳಿಗೆಲ್ಲ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಅಂದ್ರೆ ರಾಷ್ಟ್ರ ಧ್ವಜದ ಹೆಮ್ಮೆ ಏನು, ಅದನ್ನ ಯಾವ ನಿಟ್ಟಿನಲ್ಲಿ ನಾವು ಜೋಪಾಸನೆ ಮಾಡಬೇಕು, ಈ ರೀತಿ ಎಲ್ಲ. ಅದಕ್ಕೆ ಪ್ರತಿ ಶಾಲೆಗಳಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ರಾಷ್ಟ್ರ ಧ್ವಜದ ಹಿರಿಮೆಯನ್ನು ಹೇಳಲಿಕ್ಕೆ ಮಕ್ಕಳಿಗೆ. ಮತ್ತೆ ಮೂರನೇದಾಗಿ, ಸಾಕಷ್ಟು ಮೀಡಿಯಾಗಳಲ್ಲಿ ಈ ಸಾರ್ವಜನಿಕ ಎಲ್ರಿಗೂ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ರಾಷ್ಟ್ರ ಧ್ವಜದ ಒಂದು ಹಿರಿಮೆಯನ್ನ ನೋಡ್ಸಲಿ ನಾವೇ ಒಂದು ಸಾಕ್ಷ್ಯಚಿತ್ರಗಳನ್ನ ಸಹ ನಿರ್ಮಾಣ ಮಾಡಿದ್ವಿ. ಅದು ಪ್ರತಿಯೊಂದು ನಗರಗಳಲ್ಲಿಯೂ ಸಹ ಎಲ್ಲ ಸಾರ್ವಜನಿಕರಿಗೂ ನಮ್ಮ ರಾಷ್ಟ್ರ ಧ್ವಜಗಳ ಒಂದು ಗೌರವ ಮೂಡೋ ನಿಟ್ಟಿನಲ್ಲಿ ಈ ಪ್ರತಿಯೊಂದು ಈ ಖಾಸಗಿ ಚಾನೆಲ್ಗಳೆಲ್ಲ ನಮ್ಗೆ ಅನುವು ಮಾಡಿಕೊಡ್ಬೇಕು. ಹೀಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಗೋವಿಂದರಾಜು ಅಂತ. ಇಲ್ಲಿ ನವೀನ್ ಜೈನ್, ವೇದ ಅಶೋಕ್, ಗೋವಿಂದರಾಜು, ರಾಜಾ ವೆಂಕಟೇಶ್, ಚಂದ್ರಶೇಖರ್, ಸಂದೀಪ್ ನಾವೆಲ್ಲ ಬಂದಿದ್ದೀವಿ.